ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ನನ್ನ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಏನೆಂದು ಹೆಸರಿಡಲಿ ಕಥೆಯನ್ನು ನಿಮ್ಮ ಮುಂದೆ ಹೇಳಲು ಬಂದಿದ್ದೇನೆ. ಅಂಜು, ಏಳು ಮೇಲೆ ಟೈಮ್ ನೋಡು ಎಷ್ಟಾಗಿದೆ, ಆಮೇಲೆ ಲೇಟ್ ಆಯಿತು ಅಂತ ತಿಂಡಿನೂ ತಿನ್ನದೆ ಆಫೀಸ್ಗೆ ಹೋಗ್ತೀಯಾ ಅಂತ ಗಿರಿಜಾ ತನ್ನ ಮಗಳನ್ನು ಎಬ್ಬಿಸುತ್ತಿದ್ದಾಳೆ. ಹೌದಲ್ಲಮ್ಮ, ಈ ಹಾಳಾದ ನಿದ್ದೆ ಒಂದು ಬಿಡ್ತಾನೇ ಇಲ್ಲ. ಹೀಗೆ ಆರಾಮಾಗಿ ಮಲ್ಕೋಬೇಕು ಅಂತ ಅನಿಸುತ್ತೆ. ಆದರೆ ಏನು ಮಾಡೋದು, ಆ ಕೋಪಿಷ್ಟ ಬಾಸ್ ಬೈತಾನೆ ಎಂದು ತನ್ನ ಬಾಸನ್ನು ಬೈಯುತ್ತಾ ಎದ್ದು ಮೈ ಮರೆಯುತ್ತಾ, ಅಮ್ಮ ತಿಂಡಿ ಬೇಗ ರೆಡಿ ಮಾಡು, ನಾನು ಸ್ನಾನ ಮುಗಿಸಿ ರೆಡಿಯಾಗಿ ಬರ್ತೀನಿ ಅಂತ ಹೇಳುತ್ತಾ ಬಾತ್ರೂಮ್ಗೆ ಓಡುತ್ತಾಳೆ. ಪಾಪ ನನ್ನ ಮಗಳು ಒಂದು ದಿನ ಕೂಡ ನೆಮ್ಮದಿಯಿಂದ ಬದುಕಲ್ಲ. ಬರೀ ಕೆಲಸ, ಮನೆ ಜವಾಬ್ದಾರಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ದೇವರೇ, ಆದಷ್ಟು ಬೇಗ ನನ್ನ ಮಗಳು ಎಲ್ಲರ ತರಹ ಗಂಡ ಮನೆ ಮಕ್ಕಳು ಅಂತ ಆರಾಮಾಗಿ ಇರೋ ಥರ ಮಾಡಪ್ಪ ಎಂದು ಗಿರಿಜಾ ಕಾಣದ ದೇವರಲ್ಲಿ ಬೇಡಿಕೊಳ್ಳುತ್ತಾಳೆ. ಅಂಜಲಿ ಬೇಗ ಬೇಗ ಸ್ನಾನ ಮುಗಿಸಿ ರೆಡಿಯಾಗಿ ಅರ್ಧಂಬರ್ಧ ತಿಂಡಿ ತಿಂದು ಅವಸರವಾಗಿ ಆಫೀಸ್ಗೆ ಹೋಗುತ್ತಾಳೆ. ಅವಳು ಆಫೀಸ್ಗೆ ಹೋಗಿ 5 ನಿಮಿಷದ ನಂತರ ಅವಳ ಬಾಸ್ ಬರ್ತಾರೆ. ಅವನನ್ನು ನೋಡಿ ಎಲ್ಲರೂ ಗುಡ್ ಮಾರ್ನಿಂಗ್ ಸರ್ ಎಂದು ವಿಶ್ ಮಾಡಿದಾಗ ಇವನು ಎಲ್ಲರಿಗೂ ಪ್ರತಿಯಾಗಿ ವಿಶ್ ಮಾಡಿ ಅಂಜಲಿ ಮುಂದೆ ನಿಂತು ಕಮ್ ಟು ಮೈ ಕ್ಯಾಬಿನ್ ಎಂದು ಆರ್ಡರ್ ಮಾಡಿ ಹೋಗುತ್ತಾನೆ. ಅಂಜಲಿ ಮನದಲ್ಲಿ, ದೇವಾ, ಬೆಳಗ್ಗೆನೇ ಏನು ಕಾದಿದೆಯೋ ಅಂತ ಅಂಜುತ್ತಾ ಬಾಸ್ ಕ್ಯಾಬಿನ್ಗೆ ಹೋಗಿ ಮೇ ಐ ಕಮ್ ಇನ್ ಸರ್ ಎಂದು ಹೇಳಿ ಅವನು ಕಮ್ ಇನ್ ಎಂದ ಮೇಲೆ ಅವಸರವಾಗಿ ಅವನ ಹತ್ತಿರ ಹೋಗಿ ಅವನ ಇಂದಿನ ಸ್ಕೆಡ್ಯೂಲನ್ನು ವರದಿ ಒಪ್ಪಿಸಿ ಅವನು ಯಾವ ಮೀಟಿಂಗನ್ನು ಯಾವಾಗ ಅಟೆಂಡ್ ಮಾಡಬೇಕು ಅಂತ ಹೇಳಿ ಮತ್ತೆ ತನ್ನ ಸೀಟ್ ಮೇಲೆ ಕೂತಾಗಲೇ ಅಂಜಲಿ ಜೋರಾಗಿ ಉಸಿರಾಡುವುದು. ಬನ್ನಿ, ಹೀರೋ ಹೀರೋಯಿನ್ನ ಪರಿಚಯ ಮಾಡ್ತೀನಿ. ಇವಳು ಅಂಜಲಿ ಅಂತ ಮುಗ್ಧ ಹುಡುಗಿ, ತುಂಬ ಮುದ್ದಾಗಿ ಇದ್ದಾಳೆ. ಪ್ರಮೋದರ್ ಮತ್ತು ಗಿರಿಜಾಳ 2ನೇ ಮಗಳು. ಇವಳಿಗೆ ಒಬ್ಬಳು ಅಕ್ಕ, ಒಬ್ಬ ತರಲೆ ತಮ್ಮನಿದ್ದಾನೆ. ಅವಳ ಅಕ್ಕನನ್ನು ಒಳ್ಳೆಯ ಮನೆತನಕ್ಕೆ ಮದುವೆ ಮಾಡಿಕೊಟ್ಟು ಅವಳ ಲೈಫ್ ಸೆಟಲ್ ಮಾಡಿದ್ದಾಳೆ. ತಮ್ಮ ಇನ್ನೂ ಓದ್ತಾ ಇದ್ದಾನೆ. ಪ್ರಮೋದ್ ಕುಡಿತದ ಚಟದಿಂದ ತನಗಿದ್ದ ಆಸ್ತಿಯನ್ನೆಲ್ಲ ಮಾರಿ ಅಂಜಲಿ ಮೇಲೆ ಮನೆ ಜವಾಬ್ದಾರಿ ಹಾಕಿ ತಾನು ಕುಡಿತದ ದಾಸನಾಗಿ ತಿರುಗುತ್ತಿದ್ದಾನೆ. ಇನ್ನು ನಮ್ಮ ಹೀರೋ, ಅವನು ಒಬ್ಬ ಅನಾಥ. ತನ್ನ ಕಾಲ ಮೇಲೆ ನಿಂತು ಸ್ವತಃ ಕಂಪನಿ ಇಟ್ಟು ಗೆಲುವನ್ನು ಸಾಧಿಸಿ ತನ್ನದೇ ಹೆಸರಿನಲ್ಲಿ ಆರ್ಯ ಇಂಡಸ್ಟ್ರೀಸ್ 5-6 ಕಂಪನಿಗಳನ್ನು ನಡೆಸುತ್ತಿದ್ದಾನೆ. ಆರ್ಯ ಅಂಜಲಿ ಹೇಳಿದ ತನ್ನ ಸ್ಕೆಡ್ಯೂಲ್ ಒಮ್ಮೆ ಚೆಕ್ ಮಾಡಿ ಹೊರಗಡೆ ಬಂದು, ಅಂಜಲಿ ಕಮ್ ವಿತ್ ಮೀ ಅಂತ ಹೇಳಿ ಹೊರಗೆ ಹೋಗಿ ಅಂಜಲಿಗಾಗಿ ಕಾಯುತ್ತಿರುವಾಗ, ಸರ್, ಅದು ನಾನು ಪೀರಿಯಡಲ್ಲಿದ್ದೀನಿ, ಹಾಗಾಗಿ ನಿಮ್ಮ ಜೊತೆ ಮೀಟಿಂಗ್ಗೆ ಬರೋಕ್ಕಾಗಲ್ಲ ಅಂತ ಹೇಳಿ ತಲೆ ತಗ್ಗಿಸಿದಾಗ ಆರ್ಯ ಅವಳ ಮಗುವನ್ನು ಮೇಲೆ ಎತ್ತಿ, ಡೋಂಟ್ ವರಿ ಅಂಜು, ಜಾಸ್ತಿ ಕೆಲಸ ಏನಿಲ್ಲ, ಪ್ಲೀಸ್ ಬಾ ಎಂದು ಮನವಿ ಮಾಡಿದಾಗ, ಸರ್, ನೀವು ನನಗೆ ಆರ್ಡರ್ ಮಾಡಬೇಕೇ ಹೊರತು ರಿಕ್ವೆಸ್ಟ್ ಮಾಡಬಾರ್ದು ಅಂತ ಹೇಳಿ ಅವನ ಜೊತೆ ಹೋಗುತ್ತಾಳೆ. ಅಂಜಲಿ ಆರ್ಯನ ಜೊತೆ ಮೀಟಿಂಗ್ಗೆ ಹೋಗಿ ಅವನ ಪಕ್ಕ ಕೂತಿದ್ದು ಅಷ್ಟೇ. ಆರ್ಯ ಅವಳ ಕೈಯಿಂದ ಒಂದೇ ಒಂದು ಕೆಲಸ ಮಾಡಿಸಲಿಲ್ಲ. ಆರ್ಯ ಮೀಟಿಂಗಲ್ಲಿ ಮಾತಾಡ್ತಾ ಇದ್ರೆ ಅಂಜಲಿ ಅವನನ್ನು ನೋಡುತ್ತಾ ಹಾಗೆ ಮೈ ಮರೆತು ಕೂತಿದ್ದವಳನ್ನು ಸ್ವತಃ ಆರ್ಯನೇ ಎಚ್ಚರಿಸಿ ಹೊರಗೆ ಕರೆದುಕೊಂಡು ಹೋಗುತ್ತಾನೆ. ಅಂಜಲಿ ಮೂತಿ ಉದ್ದ ಮಾಡಿ, ಏನು ಬಾಸ್ ನೀವು ನನ್ನ ಸುಮ್ಮನೆ ಕರೆದುಕೊಂಡು ಬಂದ್ರಿ, ಇಲ್ಲಿ ನಾನೇನು ಮಾಡಲೇ ಇಲ್ಲ ಅಂತ ಚಿಕ್ಕ ಮಗು ಥರ ಪ್ರಶ್ನೆ ಮಾಡಿದಾಗ ಅವಳ ತಲೆಗೊಂದು ಪೆಟ್ಟು ಕೊಟ್ಟು, ಅಂಜಲಿ, ನೀನೇ ಹೇಳಿದೆ ಅಲ್ವಾ ಪೀರಿಯಡಲ್ಲಿ ಇದ್ದೀನಿ ಅಂತ, ಅದಕ್ಕೆ ನಿಂಗೆ ಏನೂ ಕೆಲಸ ಹೇಳಿಲ್ಲ ಆಯಿತಾ, ಈಗ ಬಾ, ಹೊಟ್ಟೆ ತುಂಬ ಹಸಿದಿದೆ, ಹೋಟೆಲ್ನಲ್ಲಿ ಊಟ ಮಾಡೋಣ ಅಂತ ಕರೆದುಕೊಂಡು ಹೋಗಿ ಅವಳಿಗೆ ತಾನೇ ತುತ್ತು ಕೊಡುತ್ತಾನೆ. ಅಂಜಲಿ ಊಟ ಆದಮೇಲೆ ಅವನನ್ನು ಅಪ್ಪಿ, ಥ್ಯಾಂಕ್ ಯು ಸರ್, ನನಗೆ ಇವತ್ತು ಒಂಥರ ನೆಮ್ಮದಿಯ ಫೀಲ್ ಆಯಿತು. ದಿನಾಲೂ ಕೆಲಸ, ಮನೆ ಜವಾಬ್ದಾರಿ ನಿಮ್ಮ ಕೈಲಿ ಬಯಸ್ಕೊಂಡು ಸಾಕಾಗಿತ್ತು. ಇವತ್ತು ಯಾವುದೇ ಕೆಲಸ ಇಲ್ಲದೆ ನಿಮ್ಮ ಕೈಯಿಂದಲೇ ಊಟ ಮಾಡಿದ್ದಕ್ಕೆ ಐ ಆಮ್ ಸೋ ಹ್ಯಾಪಿ. ಇದೇ ಖುಷಿಯಲ್ಲಿ ಒಂದು ಐಸ್ ಕ್ರೀಮ್ ಕೊಡಿಸಿ ಅಂತ ಚಿಕ್ಕ ಮಗು ಥರ ಮನವಿ ಮಾಡಿದಾಗ ಆರ್ಯ ಅವಳ ಮನವಿಗೆ ಸೋತು ಒಂದಲ್ಲ 2 ಐಸ್ ಕ್ರೀಮ್ ಕೊಡಿಸಿ ಅವಳು ತಿನ್ನೋದನ್ನೇ ನೋಡುತ್ತಾ ಕೂರ್ತಾನೆ. ಅಂಜಲಿ ಐಸ್ ಕ್ರೀಮ್ ತಿಂದು ಮುಗಿಸಿದ ಮೇಲೆ ಅವಳನ್ನು ಅವಳ ಮನೆ ಹತ್ತಿರ ಇಳಿಸಿ 2 ದಿನ ರಜೆ ತಗೋ ಆಯಿತಾ ಅಂತ ಹೇಳಿ ತಾನು ಆಫೀಸ್ ಕಡೆಗೆ ಹೋಗುತ್ತಾನೆ. ಅಂಜಲಿ 2 ದಿನ ಆರಾಮಾಗಿ ರೆಸ್ಟ್ ತೆಗೆದುಕೊಂಡು ಎಂದಿನಂತೆ ಆಫೀಸ್ಗೆ ಹೋಗ್ತಾಳೆ. ಅಂದು ಭಾನುವಾರ. ಎಂದಿನಂತೆ ಆರ್ಯ ಗಾರ್ಡನ್ನಲ್ಲಿ ವಾಕಿಂಗ್ ಮಾಡುವಾಗ ಅಂಜಲಿಯ ಅಪ್ಪ ಕುಡಿದು ಬಿದ್ದಿರುತ್ತಾನೆ. ಆರ್ಯ ಅವನನ್ನು ನೋಡಿ ಕೋಪಗೊಂಡು, ಪಾಪ ಅಂಜಲಿ ತನ್ನ ಮನೆಯವರಿಗೋಸ್ಕರ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರೆ ಇವಯ್ಯ ಇಲ್ಲಿ ಕುಡಿದು ಬಿದ್ದಿದ್ದಾನೆ ಅಂತ ಬೈಯುತ್ತಲೇ ಅವನನ್ನು ಅಂಜಲಿ ಮನೆಗೆ ಕರ್ಕೊಂಡು ಬರುತ್ತಾನೆ. ಮನೆ ಮುಂದೆ ಬಂದು ಬಾಗಿಲು ಬಡಿಯುತ್ತಾನೆ. ಅಂಜಲಿ, ಯಾರಿದು ಎಂದು ಹೇಳುತ್ತಲೇ ಬಾಗಿಲು ತೆಗೆದಾಗ ಆರ್ಯ ಅವಳನ್ನು ನೋಡಿ ಒಂದು ಕ್ಷಣ ಮೈಮರೆತು ನಿಂತಿದ್ದ. ಏಕೆಂದರೆ ಅಂಜಲಿ ಒಂದು ಚಿಕ್ಕ ಟೀ ಶರ್ಟ್ ಹಾಕಿ ಒಂದು ಪುಟ್ಟ ಶಾರ್ಟ್ ಹಾಕಿದ್ದಾಳೆ. ಅಂಜಲಿಗೂ ಕೂಡ ಮುಜುಗರವಾಗಿತ್ತು. ಅದೇ ಮುಜುಗರದಲ್ಲಿ ಬನ್ನಿ ಬಾಸ್, ಒಳಗಡೆ
ಅಪ್ಪ ಎಲ್ಲಿ ಸಿಕ್ಕಿದ್ರು ನಿಮಗೆ ಎಂದು ಪ್ರಶ್ನಿಸಿದಾಗ ಆರ್ಯ ಪ್ರಮೋದ್ನನ್ನು ಮಂಚದ ಮೇಲೆ ಮಲಗಿಸಿ ಅಂಜಲಿ ಕಡೆಗೊಮ್ಮೆ ನೋಡಿ, ಪಾರ್ಕಲ್ಲಿ ಬಿದ್ದಿದ್ರು ಹಾಗೆ ನಾನು ನೋಡಿ ಕರೆದುಕೊಂಡು ಬಂದೆ. ಮತ್ತು ಇವರು ನನ್ನ ಮೇಲೆ ಡ್ರಿಂಕ್ ಚೆಲ್ಲಿಬಿಟ್ರು. ಪ್ಲೀಸ್ ಒಂದು ಶರ್ಟ್ ಇದ್ರೆ ಕೊಡ್ತೀಯಾ ಎಂದು ಕೇಳಿದಾಗ, ಹಾಂ ಸರ್ ಕೊಡ್ತೀನಿ, ನಿಮ್ಮ ಶರ್ಟ್ ಒಂದು ನನ್ನ ಕಡೆನೇ ಇದೆ, ಬನ್ನಿ ಅದನ್ನೇ ಕೊಡ್ತೀನಿ ಅಂತ ಆರ್ಯನನ್ನು ತನ್ನ ರೂಮ್ಗೆ ಕರೆದುಕೊಂಡು ಹೋಗುತ್ತಾಳೆ ಅಂಜಲಿ. ನನ್ನ ಶರ್ಟ್ ನಿನ್ನ ಹತ್ರ ಹೇಗೆ ಬಂತು ಅಂತ ಆರ್ಯ ಪ್ರಶ್ನಿಸಿದಾಗ, ಅದು ಸರ್ ಒಂದು ದಿನ ನೀವು ನನಗೆ ಹೆವಿ ಕೆಲಸ ಕೊಟ್ಟು ಲೇಟಾಗಿ ನಾನು ಮನೆಗೆ ಹೋಗುವಾಗ 4-5 ಪುಂಡರು ನನ್ನ ಬಟ್ಟೆ ಹರಿದಾಗ ನೀವು ನನಗೆ ನಿಮ್ಮ ಶರ್ಟ್ ಬಿಚ್ಚಿ ಕೊಟ್ಟಿದ್ರಿ ಅಂತ ಅಂಜಲಿ ಹೇಳುವಾಗ ಆರ್ಯ ಅಂದಿನ ದಿನವನ್ನು ನೆನೆಯುತ್ತಾನೆ. ಒಂದು ದಿನ ಆರ್ಯ ಇನ್ನೂ ಆಫೀಸ್ಗೆ ಬಂದಿರಲಿಲ್ಲ. ಆವಾಗ ಅಂಜಲಿಗೆ ಒಬ್ಬ ಅದೇ ಕಂಪನಿಯಲ್ಲಿ ಕೆಲಸ ಮಾಡುವವನು ಪ್ರಪೋಸ್ ಮಾಡ್ತಾ ಇರ್ತಾನೆ. ಆಗಲೇ ಆಫೀಸ್ಗೆ ಬರ್ತಾ ಇರುವ ಆರ್ಯನಿಗೆ ಇದನ್ನು ನೋಡಿ ಕೋಪ ಬರುತ್ತದೆ. ಅದನ್ನು ಕಂಟ್ರೋಲ್ ಮಾಡಿಕೊಂಡು ತನ್ನ ಕ್ಯಾಬಿನ್ಗೆ ಹೋಗಿ ಅಂಜಲಿಗೆ ಕಾಲ್ ಮಾಡಿ ಕಮ್ ಟು ಮೈ ಕ್ಯಾಬಿನ್ ಎಂದು ಆರ್ಡರ್ ಮಾಡುತ್ತಾನೆ. ಅಂಜಲಿ ಅವಸರವಾಗಿ ಅವನ ಕ್ಯಾಬಿನ್ಗೆ ಹೋಗಿ ಏನೆಂದು ಕೇಳಿದಾಗ ಅವಳ ಮುಂದೆ ರಾಶಿ ಫೈಲ್ಗಳನ್ನು ಇಟ್ಟು, ಇವತ್ತು ಎಷ್ಟೇ ಲೇಟ್ ಆದರೂ ಕೂಡ ಪರವಾಗಿಲ್ಲ, ನೀವು ಕಂಪ್ಲೀಟ್ ಮಾಡಿಯೇ ಹೋಗಬೇಕು ಎಂದು ಆರ್ಡರ್ ಮಾಡ್ತಾನೆ. ಆದರೆ ಮೊದಲೇ ಅಂಜಲಿಗೆ ಪೀರಿಯಡ್ ಸ್ಟಾರ್ಟ್ ಆಗಿದ್ದರಿಂದ ಬೆಳಗ್ಗೆಯಿಂದ ಹೊಟ್ಟೆ ನೋವು ಇರುತ್ತದೆ. ಆದರೂ ಅದನ್ನು ತೋರಿಸಿಕೊಳ್ಳದೆ ಮಧ್ಯಾಹ್ನ ಊಟ ಕೂಡ ಮಾಡದೆ ರಾತ್ರಿ 11ರ ತನಕ ಕೆಲಸ ಮಾಡಿ ಆರ್ಯನಿಗೆ ಹೇಳಿ ತನ್ನ ಮನೆಗೆ ಹೋಗುವಾಗ 4-5 ಪುಂಡರು ಅವಳ ಬಟ್ಟೆ ಹರಿದು ಅವಳ ಮೇಲೆ ಎರಗುವಾಗ ಆರ್ಯ ಬಂದು ಪುಂಡರಿಗೆಲ್ಲ ಒಂದು ಗತಿ ಕಾಣಿಸಿ ಅಂಜಲಿಗೆ ತನ್ನ ಶರ್ಟ್ ಬಿಚ್ಚಿ ಕೊಡುತ್ತಾನೆ. ಅಂಜಲಿ ಅದನ್ನು ಹಾಕಿಕೊಂಡು ಆರ್ಯನಿಗೆ ಏನೆಂದು ಹೇಳದೆ ತನ್ನ ಮನೆಗೆ ಹೋಗುತ್ತಾಳೆ. ಆರ್ಯ ಆ ದಿನವನ್ನು ನೆನೆಯುತ್ತಾ ಅಂಜಲಿ ಕಡೆ ನೋಡಿದಾಗ ಅಂಜಲಿ ಕಣ್ಣು ತುಂಬಿಕೊಂಡು ನಿಂತಿರುವುದು ಕಾಣುತ್ತದೆ. ಆರ್ಯ ಅವಳನ್ನು ಅಪ್ಪಿ, ಸಾರಿ ಕಣೋ, ಆ ದಿನ ನನ್ನಿಂದಾನೇ ನೀನು ಅವರ ಕೈಗೆ ಸಿಗುವಂತಾಯಿತು ಎಂದು ಸಾರಿ ಕೇಳಿದ. ಇಟ್ಸ್ ಓಕೆ ಬಿಡಿ ಸರ್, ಮಿಂಚು ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಎಂದು ಹೇಳಿ ಅವನಿಗೆ ಶರ್ಟ್ ಕೊಡುತ್ತಾಳೆ. ಆರ್ಯ ಅವಳನ್ನೇ ದಿಟ್ಟಿಸಿ ನೋಡುತ್ತಾ ಇರುವಾಗ ಅಂಜಲಿಗೆ ನಾಚಿಕೆಯಾಗಿ, ಸರ್ ಬನ್ನಿ ಹೊರಗೆ ಹೋಗೋಣ ಎಂದು ಎಚ್ಚರಿಸಿ ಹೊರಗೆ ಕರೆದುಕೊಂಡು ಹೋಗ್ತಾಳೆ. ಗಿರಿಜಾ ಮಾಡಿದ ಕಾಫಿ ಕುಡಿದ ಮೇಲೆ ಆರ್ಯ, ಅಂಜಲಿ ಹೋಗಿ ವೈಟ್ ಶರ್ಟ್ ಮತ್ತು ಜೀನ್ಸ್ ಹಾಕಿಕೊಂಡು ಬೇಗ ರೆಡಿಯಾಗಿ ಬಾ, ಏಕೋ ಏನು ಅಂತ ಪ್ರಶ್ನೆ ಕೇಳುತ್ತಾ ಟೈಮ್ ವೇಸ್ಟ್ ಮಾಡಬೇಡ ಅಂತ ಅವಸರ ಮಾಡಿದಾಗ ಅಂಜಲಿ ಅವನು ಹೇಳಿದ ಹಾಗೆ ಡ್ರೆಸ್ ಮಾಡಿಕೊಂಡು ಕೂದಲನ್ನು ಹಾಗೆ ಇರಲು ಬಿಟ್ಟು ಮುಖಕ್ಕೆ ಒಂಚೂರು ಕ್ರೀಮ್ ಹಚ್ಚಿ ಒಂದು ಪುಟ್ಟ ಬಿಂದಿ ಇಟ್ಟುಕೊಂಡು ಹೊರಗಡೆ ಬರ್ತಾಳೆ. ಅವಳನ್ನು ನೋಡಿ ಆರ್ಯ ಒಂದು ಕ್ಷಣ ಮೈ ಮರೆತಾಗ ಅಂಜಲಿ ಅವನನ್ನು ಎಚ್ಚರಿಸುತ್ತಾಳೆ. ಆರ್ಯ ಅಂಜಲಿಯನ್ನು ಒಂದು ಹೋಟೆಲ್ಗೆ ಕರೆದುಕೊಂಡು ಹೋಗಿ ಕಣ್ಮುಚ್ಚಿ ನಿಲ್ಲು ಎಂದಾಗ ಅಂಜಲಿ ಅವನು ಹೇಳಿದ ಹಾಗೆ ಮಾಡುತ್ತಾಳೆ. ನಂತರ ಆರ್ಯ ಅವಳಿಗೆ ಕಣ್ತೆರೆಯಲು ಹೇಳಿದಾಗ ಅಂಜಲಿ ಕಣ್ಬಿಟ್ಟು ನೋಡಿದಾಗ ಆರ್ಯ ಅವಳಂತೆ ಡ್ರೆಸ್ ಹಾಕಿ ಅವಳ ಮುಂದೆ ಮಂಡಿಯೂರಿ ಕುಳಿತು ಕೈಯಲ್ಲಿ ಹೂಗಳ ಬೊಕ್ಕೆ ಹಿಡಿದು ಲವ್ ಯು ಮೈ ಏಂಜಲ್ ಎಂದು ಪ್ರಪೋಸ್ ಮಾಡಿದಾಗ ಅಂಜಲಿಗೆ ಒಂದು ಕ್ಷಣ ಸ್ವರ್ಗಕ್ಕೆ ಹೋದಷ್ಟು ಖುಷಿಯಾಗಿತ್ತು. ಅದೇ ಖುಷಿಯಲ್ಲಿ ಆರ್ಯನ ಸಮಕ್ಕೆ ಕುಳಿತು ಐ ಲವ್ ಯು ಟು ಮೈ ಬಾಸ್ ಎಂದು ಹೇಳಿ ಅವನನ್ನು ಒಪ್ಪುತ್ತಾಳೆ. ಎಷ್ಟೊತ್ತು ಇಬ್ಬರು ಹಾಗೆ ಕುಳಿತೇ ಇದ್ದರು. ಮೌನವೇ ಇಬ್ಬರಿಗೂ ಹಿತವಾಗಿತ್ತು. ಏನ್ರಿ ಮೇಡಮ್, ನನ್ನ ಮೇಲಿನ ಪ್ರೀತಿಗಾಗಿ ನಾನೆಷ್ಟೇ ಕಾಟ ಕೊಟ್ಟರೂ ಅದನ್ನೆಲ್ಲ ಸಹಿಸಿ ನನಗೆ ಪಿ ಎ ಆಗಿಯೇ ಕೆಲಸ ಮಾಡಿದ್ದು. ಸಾರಿ ಕಣೆ, ನಿಂಗೆ ಕಾಟ ಕೊಡಬೇಕು ಅಂತ ಏನೂ ಇರಲಿಲ್ಲ. ಆದರೆ ನಾನು ಕೆಲಸದ ವಿಷಯದಲ್ಲಿ ತುಂಬ ಕಟ್ಟುನಿಟ್ಟಾಗಿ ಇರ್ತಿದ್ದೆ ಅಂತ ಆರ್ಯ ಅಂಜಲಿ ಹತ್ತಿರ ಕ್ಷಮೆ ಕೇಳುವಾಗ ಅಂಜಲಿ ನಸು ನಗುತ್ತಾ ಇರಲಿ ಬಿಡಿ ಎಂದು ಹೇಳುತ್ತಲೇ ಅವನ ಮೊಗದ ತುಂಬ ಮುತ್ತಿಟ್ಟು ನೇರವಾಗಿ ಅವನ ತುಟಿಗಳಿಗೆ ಮುತ್ತಿಡುತ್ತಾಳೆ. ಇಬ್ಬರು ಹೀಗೆ ಪ್ರೇಮ ಪಕ್ಷಿಗಳಾಗಿ ತಮ್ಮ ಪ್ರೇಮಗಳ ಲೋಕದಲ್ಲಿ ಹಾರಾಡುತ್ತಿದ್ದರು. ಒಂದಿನ ಅಂಜಲಿ ಆರ್ಯನ ಪರ್ಮಿಷನ್ ಇಲ್ಲದೆ ಅವನ ಕ್ಯಾಬಿನ್ ಒಳಗೆ ಬರ್ತಾಳೆ. ಮೊದಲೇ ಆರ್ಯ ಯಾವುದೋ ಕೆಲಸದ ವಿಚಾರಕ್ಕೆ ಅಪ್ಸೆಟ್ ಆಗಿರುತ್ತಾನೆ. ಅದೇ ತಲೆ ಬಿಸಿಲು, ಏನೇ ಸ್ಟುಪಿಡ್, ನಿಂಗೆ ಕಾಮನ್ ಸೆನ್ಸ್ ಇಲ್ವಾ, ಬಾಯ್ಸ್ ಕ್ಯಾಬಿನ್ಗೆ ಹೋಗುವಾಗ ಪರ್ಮಿಷನ್ ಕೇಳಬೇಕು ಅಂತ ಗೊತ್ತಿಲ್ವಾ, ಗೆಟ್ ಲಾಸ್ಟ್ ಅಂತ ಬೈದು ಕಳಿಸುತ್ತಾನೆ. ಅಂಜಲಿಗೆ ಅವನ ಬೈಗಳನ್ನು ಕೇಳಿ ದುಃಖ ಹೊತ್ತರಿಸಿಕೊಂಡು ಬರುತ್ತಿದ್ದರೂ ಕೂಡ ಅದನ್ನೆಲ್ಲ ಸಹಿಸಿಕೊಂಡು ಕೆಲಸ ಮಾಡ್ತಾಳೆ. ಮಧ್ಯಾಹ್ನ ಊಟದ ಸಮಯವಾದರೂ ಕೂಡ ಆರ್ಯ ಬರದೇ ಹೋದಾಗ ಮತ್ತೊಮ್ಮೆ ಅಂಜಲಿ ಪರ್ಮಿಷನ್ ಕೇಳದೆ ಅವನ ಕ್ಯಾಬಿನ್ಗೆ ಹೋಗುತ್ತಾಳೆ. ಆದರೆ ಆರ್ಯ ಇಂಪಾರ್ಟೆಂಟ್ ಮೀಟಿಂಗಲ್ಲಿದ್ದರೆ ಮತ್ತೆ ಅಂಜಲಿಗೆ ಬೈದು ಕಳಿಸುತ್ತಾನೆ. ಅಂಜಲಿ ಊಟ ಕೂಡ ಮಾಡದೆ ನೇರವಾಗಿ ಆರ್ಯನಿಗೆ ಮೇಲ್ ಮೂಲಕ ಲೀವ್ ಲೆಟರ್ ಕೊಟ್ಟು ತನ್ನ ಪಾಡಿಗೆ ಬರುತ್ತಾಳೆ. ಆರ್ಯ ಮೀಟಿಂಗ್ ಮುಗಿಸಿದ ಮೇಲೆ ಅಂಜಲಿ ಹತ್ತಿರ ಹೋಗುತ್ತಾನೆ. ಆದರೆ ಅವಳು ಅಲ್ಲಿರಲ್ಲ. ತಕ್ಷಣ ಮ್ಯಾನೇಜರ್ನ ವಿಚಾರಿಸಿದಾಗ ಅವಳು ರಜೆ ಮಾಡಿ ಹೋಗಿರೋದನ್ನು ಹೇಳ್ತಾನೆ. ಆರ್ಯನಿಗೆ ತಾನು ಬೈದಿದ್ದಕ್ಕೆ ಇವಳು ರಜೆ ಮಾಡಿ ಹೋಗಿದ್ದಾಳೆ ಅಂತ ಅಂದ್ಕೊಂಡು ಗಿರಿಜಾಗೆ ಕಾಲ್ ಮಾಡ್ತಾನೆ. ಆದರೆ ಅಂಜಲಿ ಮನೆಗೆ ಹೋಗಿಲ್ಲ ಅಂತ ಗೊತ್ತಾಗಿ ಅವಳು ಬೇಜಾರಾದಾಗ ಯಾವಾಗಲೂ ಹೋಗುವ ಪುಟ್ಟ ಗಣೇಶನ ಗುಡಿಗೆ ಹೋದವನಿಗೆ ಕಂಡಿದ್ದು ಅಂಜಲಿ ಮಂಡಿ ಮೇಲೆ ಮುಖವಿಟ್ಟು ಅಳುತ್ತಿರುವುದು. ತನಗೆ ತಾನೇ ಶಪಿಸಿಕೊಂಡು ಅಂಜಲಿ ಅಂತ ತುಂಬ ಒಲವಿನಿಂದ ಕರೆಯುತ್ತಾನೆ. ಅಂಜಲಿ ತಲೆ ಎತ್ತಿ ಅವನನ್ನು ನೋಡಿ ಮತ್ತೆ ಬಿಕ್ಕಲು ಶುರು ಮಾಡುತ್ತಾಳೆ. ಆರ್ಯ ತನ್ನ ತಲೆ ನೋವಿಕೊಂಡವನು ಅವಳ ಪಕ್ಕ ಕೂತು ಅವಳ ಮುಖವನ್ನು ಎತ್ತಿ ಬೊಗಸೆಯಲ್ಲಿ ಹಿಡಿದು ತನ್ನ ತುಟಿಗಳಿಂದ ಅವಳ ಕಣ್ಣೊರೆಸಿ, ಸಾರಿ ಕಣೋ ಮುದ್ದು, ಅದು ಆಫೀಸಲ್ಲಿ ಏನೋ ಟೆನ್ಷನ್ ಇತ್ತು, ಅದಕ್ಕೆ ನಿನ್ನ ಮೇಲೆ ರೇಗಾಡಿದೆ ಎಂದು ಸಾರಿ ಕೇಳಿದಾಗ ಅಂಜಲಿ ಏನೊಂದು ಹೇಳದೆ
ಅವನ ಮಡಿಲ ಮೇಲೆ ಕೂತು ಅವನ ಮುಖಕ್ಕೆ ತನ್ನ ಮುಖವನ್ನು ಉಜ್ಜುತ್ತಾ, ಏಟು ಹೋಗೋ, ನನಗೆ ಬೈತೀಯ, ನನ್ನ ಜೊತೆ ಮಾತಾಡಬೇಡ ಅಂತ ಮೂತಿ ಉದ್ದ ಮಾಡಿದಾಗ ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಗಟ್ಟಿಯಾಗಿ ಮುದ್ದಿಸಿ, ಅದು ಕೋತಿ, ಇಲ್ಲೊಮ್ಮೆ ನೋಡು ಎಂದು ತನ್ನ ಫೋನ್ ತೋರಿಸಿದಾಗ ಅಂಜಲಿ ಅವನ ಫೋನನ್ನು ನೋಡಿ, ಹಾಗಾದರೆ ಏನು ಇದು, 1,00,00,000 ಲಾಸ್ ಅಂತ ತೋರಿಸ್ತಿದೆ, ಇದು ಹೇಗೆ ಸಾಧ್ಯ ಎಂದು ಕೇಳಿದಾಗ ಮತ್ತೆ ಅವಳನ್ನು ಅಪ್ಪೆ, ಅದಕ್ಕೆ ನಾನು ಬೆಳಗ್ಗೆಯಿಂದ ಟೆನ್ಷನ್ನಲ್ಲಿದ್ದೆ, ಅದಕ್ಕೆ ನಿನ್ನ ಮೇಲೆ ರೇಗಡು, ಮತ್ತೆ ಈಗ ಎಲ್ಲ ಸಾಲ್ವ್ ಮಾಡಿದೆ, ಅದಕ್ಕೆ ನಿನ್ನ ಹುಡುಕಿಕೊಂಡು ಇಲ್ಲಿ ತನಕ ಬಂದಿದ್ದು ಎಂದು ಹೇಳುತ್ತಾ ಅವಳ ಭುಜಕ್ಕೆ ಮೂಗನ್ನು ಉಜ್ಜುತ್ತಾನೆ. ಸಾರಿ ಆಯಿತಾ, ನಾನು ವಿಷಯ ಏನು ಅಂತ ತಿಳಿಯದೆ ನಿನ್ನ ಮೇಲೆ ಕೋಪ ಮಾಡಿಕೊಂಡೆ ಅಂತ ಅಂಜಲಿ ತನ್ನ ಕಿವಿ ಹಿಡಿದು ಸಾರಿ ಕೇಳುವಾಗ ಆರ್ಯ ಅವಳಿಗೆ ಕ್ಷಮೆ ಮತ್ತು ತುಂಟ ಶಿಕ್ಷಣ ಕೊಟ್ಟು ಮತ್ತೆ ಆಫೀಸ್ಗೆ ಹೋಗುತ್ತಾರೆ. ಹೀಗೆ ದಿನಗಳು ಸಾಗುತ್ತಲೇ ಇತ್ತು. ಒಂದಿನ ಅಂಜಲಿ ಆಫೀಸ್ಗೆ ಹೋಗುವಾಗ ಅವಳಮ್ಮ ಅವಳನ್ನು ತಡೆದು, ಅಂಜು, ಅದು ನಿಮ್ಮಪ್ಪ ಒಂದು ಎಡವಟ್ಟು ಮಾಡಿಕೊಂಡು ಬಂದಿದ್ದಾರೆ ಕಣೆ, ಅದು ನಿನ್ನ ಯಾರಿಗೋ ಮದುವೆ ಮಾಡಿ ಕೊಡ್ತೀನಿ ಅಂತ ಹೇಳಿ 1,00,00,000 ರೂಪಾಯಿ ಇಸಿದುಕೊಂಡು ಬರುವಾಗ ಯಾರೋ ಇಬ್ಬರು ಕಳ್ಳರು ಬಂದು ಹಣವನ್ನು ಕದ್ದುಕೊಂಡು ಹೋಗಿದ್ದಾರೆ ಅಂತೆ, ಅದಕ್ಕೆ ನೀನು ಅವರನ್ನು ಮದುವೆ ಆಗಬೇಕು ಅಂತೆ ಎಂದು ಗಿರಿಜಾ ಹೇಳಿದ್ದನ್ನೆಲ್ಲ ಕೇಳಿದ ಅಂಜಲಿಗೆ ನಿಂತ ನೆಲವೆಲ್ಲ ಕುಸಿದ ಅಂತಾಗಿತ್ತು. ಅದೇ ಆಘಾತದಲ್ಲಿ ನಿಂತಿರುವಾಗ ಪ್ರಮೋದ್ ಬಂದು, ತಪ್ಪಾಯ್ತು ಮಗಳೇ, ನನ್ನ ಚಟದಿಂದ ನೀನು ನಿನ್ನ ಬಾಲ್ಯದಲ್ಲಿ ಕೂಡ ಎಲ್ಲರ ಥರ ಆಟ ಆಡಲಿಲ್ಲ, ನಿನ್ನ ಕನಸುಗಳನ್ನೆಲ್ಲ ನಮಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದೆ, ನೀನು ದುಡಿಯುವ ಹಣವನ್ನು ಕೂಡ ನಮಗಾಗಿ ಖರ್ಚು ಮಾಡ್ತೀಯ, ಈಗ ನಿನ್ನ ಸಂಗಾತಿಯನ್ನು ಕೂಡ ನಾನೇ ಆರಿಸಿಬಿಟ್ಟೆ, ನೀನು ಅವನನ್ನು ಮದುವೆ ಆಗಿಲ್ಲ ಅಂದರೆ ನನ್ನನ್ನು ಜೈಲಿಗೆ ಹಾಕಿಸ್ತಾನಂತೆ ಎಂದು ಪ್ರಮೋದ್ ಅಳುತ್ತಾ ಅಂಜಲಿಯ ಪಾದದ ಬಳಿ ಕುಸಿದು ಬಿಡುತ್ತಾನೆ. ಗಿರಿಜಾ ಕೂಡ, ಮಗಳೇ, ನಮಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ್ಯಾ, ಕೊನೆಗೆ ಇದೊಂದು ಉಪಕಾರ ಮಾಡಿಬಿಡಮ್ಮ, ಇನ್ನೇನು ನಿನ್ನಿಂದ ಕೇಳಲ್ಲ ಅಂತ ಹೇಳಿ ಅಳುತ್ತಾಳೆ. ಅಮ್ಮ, ಇನ್ನೂ ಕೇಳಲು ಏನು ಉಳಿದಿದೆ, ನನಗೆ ಬುದ್ಧಿ ಬಂದ ಮೇಲೆ ಬೇರೆದವರ ಮನೆಗೆ ಹೋಗಿ ಕಸಮುಸರಿ ಮಾಡುತ್ತಾ ಓದುತ್ತಾ ಬೆಳೆದೆ, ನಂತರ ಅಕ್ಕನ ಮದುವೆಗೋಸ್ಕರ ಆರ್ಯನ ಕಂಪನಿ ಕೆಲಸಕ್ಕೆ ಸೇರಿದೆ, ಅಕ್ಕನ ಮದುವೆ, ತಮ್ಮನ ಓದು, ಮನೆ ಜವಾಬ್ದಾರಿ ಎಲ್ಲವನ್ನೂ ಸರಿಯಾಗಿ ತೂಗಿಸಿಕೊಂಡು ಸಾಗುತ್ತಿರುವ ಈಗಷ್ಟೇ ಆರ್ಯನ ಮೇಲೆ ಪ್ರೀತಿ ಮೂಡಿತು, ಈಗಷ್ಟೇ ಜೀವನದಲ್ಲಿ ಒಂದು ಸ್ವಲ್ಪ ನೆಮ್ಮದಿ ಸಿಗುವಾಗ ಮತ್ತೆ ನನ್ನನ್ನು ಇಕ್ಕಟ್ಟಿಗೆ ಸುತ್ತಿದ್ದೀರಲ್ಲ ಎಂದು ಹೇಳುತ್ತಲೇ ಅಂಜಲಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಮತ್ತೆ ತನ್ನ ಅಳುವನ್ನು ತಹಬದಿಗೆ ತಂದು, ಓಕೆ ಅಮ್ಮ, ಜೀವನದಲ್ಲಿ ನಿಮಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ ನನಗೆ ಇದೊಂದು ಮಾಡೋದಕ್ಕೆ ಹಿಂದು ಮುಂದೆ ನೋಡ್ತೀನ, ನನಗೆ ಈ ಮದುವೆಗೆ ಒಪ್ಪಿಗೆ ಇದಮ್ಮ ಎಂದು ಹೇಳಿ ಅಳುತ್ತಾ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಆರ್ಯನಿಗೆ ಕಾಲ್ ಮಾಡಿ, ಹಲೋ ಆರ್ಯ, ನನ್ನ ಮರೆತು ಬಿಡು ಎಂದು ಹೇಳಿ ಅವನ ಮತ್ತೊಂದು ಮಾತಿಗೂ ಅವಕಾಶ ಕೊಡದೆ ಕಾಲ್ ಕಟ್ ಮಾಡ್ತಾಳೆ. ಮತ್ತೆ ಫೋನ್ ಸ್ವಿಚ್ ಆಫ್ ಮಾಡಿ ಅಳುತ್ತಲೇ ಪ್ರಜ್ಞೆ ತಪ್ಪುತ್ತಾಳೆ. ಮರುದಿನ ಗಿರಿಜಾ ಗಂಡಿನ ಕಡೆಯವರು ಕೊಟ್ಟ ಗುಲಾಬಿ ಬಣ್ಣದ ದುಬಾರಿ ಸೀರೆಯನ್ನು ಅಂಜಲಿಗೆ ಒಪ್ಪುವ ಹಾಗೆ ಉಡಿಸಿ ಅವಳಿಗೆ ಒಪ್ಪುವಂತಹ ಒಡವೆಗಳನ್ನು ಹಾಕಿ ಚೆನ್ನಾಗಿ ರೆಡಿ ಮಾಡುತ್ತಾಳೆ. ಆದರೆ ಅಂಜಲಿಯ ಮುಖದಲ್ಲಿ ನಗುವೆಂಬ ಸಣ್ಣ ಒಡವೆ ಇರಲಿಲ್ಲ. ಅದಕ್ಕೆ ಅವಳು ಎಲ್ಲ ಚೆನ್ನಾಗಿ ರೆಡಿಯಾದರೂ ಕೂಡ ಅವಳ ನೋಡುಗರಿಗೆ ಏನೋ ಮಿಸ್ಸಿಂಗ್ ಅಂತ ಫೀಲ್ ಆಗ್ತಿತ್ತು. ಮದುವೆಯನ್ನು ಪುಟ್ಟ ದೇವಸ್ಥಾನದಲ್ಲಿ ಇಡಲಾಗಿತ್ತು. ಅಂಜಲಿಯ ಮುಂದೆ ಒಂದು ಪರದೆ ಮುಂದೆ ಅವಳ ಭಾವಿ ಪತಿ, ನಂತರ ಪರದೆ ಸರಿದು ಮದುಮಗ ಅಂಜಲಿಗೆ ತಾಳಿ ಕೂಡ ಕಟ್ಟುತ್ತಾನೆ. ಆದರೆ ಅಂಜಲಿ ಅವನನ್ನು ಕಣ್ಣೆತ್ತಿಯೂ ನೋಡಲಿಲ್ಲ. ಕೊನೆಗೆ ಪುರೋಹಿತರು ಕೇಳಿದಂತೆ, ರೀ ಅಂಜಲಿ ಮೇಡಮ್, ನೋಡ್ರಿ ಅಲ್ಲಿ ಅರುಂಧತಿ ನಕ್ಷತ್ರ ಕಾಣಿಸ್ತಿದೆಯಾ ಅಂತ, ನಂಗಂತೂ ಕಾಣಿಸ್ತಿಲ್ಲ, ಆದರೂ ಏನೋ ಶಾಸ್ತ್ರ ಅಂತ, ಹಾಗಾಗಿ ನೋಡಿ ಅಂತ ಮದುಮಗ ಹೇಳಿದಾಗ ತಕ್ಷಣ ಅಂಜಲಿ ಅವನ ಕಡೆ ನೋಡುತ್ತಾಳೆ. ಆದರೆ ಅಲ್ಲಿ ಬೇರೆ ಯಾರೂ ಇಲ್ಲ, ದ ಗ್ರೇಟ್ ಆರ್ಯ ಇಂಡಸ್ಟ್ರೀಸ್ ಬಾಸ್ ಆದ ನಮ್ಮ ಆರ್ಯ ಇದ್ದಾನೆ. ಅವನನ್ನು ನೋಡಿದರೂ ಕೂಡ ಅಂಜಲಿಗೆ ನಂಬಿಕೆ ಬರುತ್ತಿಲ್ಲ. ಕೊನೆಗೆ ಅವನೇ ಅವಳ ನಡುವನ್ನು ಬಳಸಿ ಅವಳ ಹಣೆಗೆ ಮುತ್ತಿಟ್ಟಾಗಲೇ ಅವಳು ನಂಬಿದ್ದು. ಕೊನೆಗೆ ಎಲ್ಲ ಶಾಸ್ತ್ರಗಳನ್ನು ಮುಗಿಸಿ ಅಂಜಲಿನ ಆರ್ಯನ ಮನೆಗೆ ಕಳುಹಿಸುವುದು ಕೂಡ. ಎಲ್ಲರೂ ಊಟ ಮಾಡಿ ತಮ್ಮ ಮನೆಗೆ ಹೋಗುತ್ತಾರೆ. ಆರ್ಯನ ಮನೆಯಲ್ಲಿ ಅಂಜಲಿ ಮತ್ತು ಆರ್ಯನನ್ನು ಬಿಟ್ಟರೆ ಮತ್ಯಾರೂ ಇಲ್ಲ. ಅಂಜಲಿ ಮದುವೆ ಸೀರೆಯನ್ನು ಕಳೆದು ಒಂದು ಸಿಂಪಲ್ ಸೀರೆ ಉಟ್ಟು ಆರ್ಯನ ಹತ್ತಿರ ಹೋಗಿ ಅವನ ಮಡಿಲ ಮೇಲೆ ಕೂತು ಅವನನ್ನು ಅಪ್ಪುತ್ತಾಳೆ. ಅವಳ ಮನದಲ್ಲಿ ಹಲವಾರು ಪ್ರಶ್ನೆಗಳಿವೆ. ಆರ್ಯ, ನೀನು ಹೇಗೆ ನನ್ನ ಮದುವೆಯಾದೆ ಎಂದು ಅಂಜಲಿ ಪ್ರಶ್ನಿಸಿದಾಗ, ಅದು ನೀನು ಫೋನ್ ಕಟ್ ಮಾಡಿದ ಮೇಲೆ ನಾನು ನೇರವಾಗಿ ನಿಮ್ಮ ಮನೆಗೆ ಬಂದೆ. ಆಮೇಲೆ ನಿಮ್ಮ ಅಮ್ಮ ಎಲ್ಲ ವಿಷಯವನ್ನು ಹೇಳಿದರು. ನಿಮ್ಮ ಅಪ್ಪನ ಕರೆದುಕೊಂಡು ಹೋಗಿ 1,00,00,000 ರೂಪಾಯಿ ಕೊಟ್ಟು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿದವನಿಗೆ 4 ದಿಗ್ಗಿ. ಆಗ ಅವನು ಮುಂದೆ ನಿಮ್ಮ ಅಪ್ಪನಿಗೆ ದುಡ್ಡು ಕೊಟ್ಟು ಹಿಂದೆ ತನ್ನ ಚೀಲಗಳನ್ನು ಬಿಟ್ಟು ಕಳ್ಳತನ ಮಾಡಿಸಿದ್ದನ್ನು ಹೇಳಿದ. ಆಮೇಲೆ ಅವನನ್ನು ಪೊಲೀಸ್ಗೆ ಹಿಡಿದುಕೊಟ್ಟು ನಿಮ್ಮಪ್ಪನಿಗೆ ಬುದ್ಧಿ ಹೇಳಿದೆ. ನಂತರ ಆರಾಮಾಗಿ ನಿನ್ನ ಮದುವೆಯಾದೆ ಎಂದು ಹೇಳಿ ಕಣ್ಣು ಹೊಡೆಯುತ್ತಾನೆ. ಅಂಜಲಿ ಅವನ ಮೂಗನ್ನು ಕಚ್ಚಿ, ನಾನೆಷ್ಟು ಹೆದರಿದ್ದೆ ಗೊತ್ತಾ, ಹೋಗ್ಲಿ ಬಿಡು, ಆಗೋದೆಲ್ಲ ಒಳ್ಳೆಯದಕ್ಕೆ, ಕೊನೆಗೂ ನೀನೇ ನನ್ನ ಲೈಫ್ ಟೈಮ್ ಬಾಸ್ ಆದೆ ಎಂದು ಅಂಜಲಿ ನಗುವಾಗ ಆರ್ಯ ಕೂಡ, ನೀನೇ ನನ್ನ ದೊರೆಸ್ಸಾನಿ ಕಣೆ ಎಂದು ನಗುತ್ತಾನೆ. ಕತೆ ಮುಗಿಯಿತು. ಅಂಜಲಿ ತನ್ನವರಿಗೋಸ್ಕರ ತನ್ನ ಪ್ರೀತಿಯನ್ನೇ ತ್ಯಾಗ ಮಾಡೋಕೆ ಹೊರಟಿದ್ದಳು. ಆದರೆ ಅವಳು ನಂಬಿದ್ದ ದೇವರು ಮಾತ್ರ ಅವಳ ಕೈ ಬಿಡಲಿಲ್ಲ. ಸಿಕ್ಕಿದ್ದಾರೆ ಅಂತ ಲವ್ ಮಾಡೋರು ಬೆಸ್ಟ್ ಲವರ್ಸ್, ಸಿಗ್ತಾರೆ ಅಂತ ಲವ್ ಮಾಡೋರು ಗ್ರೇಟ್ ಲವರ್ಸ್, ಸಿಗಲ್ಲ ಅಂತ ಗೊತ್ತಿದ್ರೂ ಲವ್ ಮಾಡೋರು ಟ್ರೂ ಲವರ್ಸ್. ಒಂದು ಮಾತು,
ಪದೇ ಪದೇ ಎಲ್ಲರಿಗೋಸ್ಕರ ತ್ಯಾಗ ಮಾಡ್ತಾನೆ ಹೋದರೆ ನಮಗಾಗಿ ನಾವು ಬದುಕೋದು ಯಾವಾಗ? ಇಷ್ಟ ಇಲ್ಲದೆ ಇರೋರನ್ನ ಮದುವೆಯಾಗಿ ಕಷ್ಟಪಡೋದ್ಕಿಂತ ಕಷ್ಟ ಆದರೂ ಪರವಾಗಿಲ್ಲ, ಇಷ್ಟಪಟ್ಟವರನ್ನೇ ಮದುವೆಯಾಗಿ ಸಂತೋಷವಾಗಿರೋಣ. ಏನಂತೀರಾ? ಈ ಕತೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.